ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಆಂಧ್ರಕ್ಕೆ ಹೋಗಿದೆ, ಚುನಾವಣೆ ಮುಗಿಸಿ ಈಗ ತಾನೇ ಬಂದಿದ್ದೀನಿ. ಇವತ್ತು ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬ. ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈ ಪೆನ್ ಡ್ರೈವ್ ಬಗ್ಗೆ, ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಒಂದು ಹಂತ ಇದೆ. ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ. ಸೂಕ್ತ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಎಷ್ಟು ದೊಡ್ಡವರೇ ಇರಲಿ, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಕಾನೂನಾತ್ಮಕವಾದಂಥ ಕ್ರಮ ಆಗಬೇಕು. ಹಾಗಾಗಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬರಬೇಕು ಅಂತಂದರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದರೆ ಅದು ಪಾರದರ್ಶಕವಾಗಿ ಆಗುವಂಥ ಒಂದು ಸಂಭವ ಭಾಳ ಕಡಿಮೆ ಅಂತ ನನಗನ್ಸುತ್ತೆ. ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೆಯದು ಅಂತೇಳಿ ಮಾತ್ರ ನಾನು ಹೇಳಬಲ್ಲೆ. ನಾನು ಆಂಧ್ರಕ್ಕೆ ಹೋಗಿದೆ, ಚುನಾವಣೆ ಮುಗಿಸಿ ಈಗ ತಾನೇ ಬಂದಿದ್ದೀನಿ. ಇವತ್ತು ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬ. ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈ ಪೆನ್ ಡ್ರೈವ್ ಬಗ್ಗೆ, ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಒಂದು ಹಂತ ಇದೆ. ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ. ಸೂಕ್ತ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಎಷ್ಟು ದೊಡ್ಡವರೇ ಇರಲಿ, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಕಾನೂನಾತ್ಮಕವಾದಂಥ ಕ್ರಮ ಆಗಬೇಕು. ಹಾಗಾಗಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬರಬೇಕು ಅಂತಂದರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದರೆ ಅದು ಪಾರದರ್ಶಕವಾಗಿ ಆಗುವಂಥ ಒಂದು ಸಂಭವ ಭಾಳ ಕಡಿಮೆ ಅಂತ ನನಗನ್ಸುತ್ತೆ. ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೆಯದು ಅಂತೇಳಿ ಮಾತ್ರ ನಾನು ಹೇಳಬಲ್ಲೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಆಂಧ್ರಕ್ಕೆ ಹೋಗಿದೆ, ಚುನಾವಣೆ ಮುಗಿಸಿ ಈಗ ತಾನೇ ಬಂದಿದ್ದೀನಿ. ಇವತ್ತು ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬ. ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈ ಪೆನ್ ಡ್ರೈವ್ ಬಗ್ಗೆ, ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಒಂದು ಹಂತ ಇದೆ. ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ. ಸೂಕ್ತ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಎಷ್ಟು ದೊಡ್ಡವರೇ ಇರಲಿ, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಕಾನೂನಾತ್ಮಕವಾದಂಥ ಕ್ರಮ ಆಗಬೇಕು. ಹಾಗಾಗಿ ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಬರಬೇಕು ಅಂತಂದರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದರೆ ಅದು ಪಾರದರ್ಶಕವಾಗಿ ಆಗುವಂಥ ಒಂದು ಸಂಭವ ಭಾಳ ಕಡಿಮೆ ಅಂತ ನನಗನ್ಸುತ್ತೆ. ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೆಯದು ಅಂತೇಳಿ ಮಾತ್ರ ನಾನು ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.